ಫ್ರೆಂಡ್ಸ್, ಇವತ್ತು ಚಿಕನ್ ಗ್ರೇವಿ ಮಾಡೋದನ್ನು ಹೇಳ್ಕೊಡ್ತೀನಿ. ಇದು ಸಿಂಪಲ್ ಆಗಿರುತ್ತೆ, ಕುಕ್ಕರಲ್ಲಿ ಮಾಡೋ ಅಂಥದ್ದು. ಈಗ ನಾನು ಒಂದು 1/4 kg ಚಿಕನ್ ತೊಗೊಂಡಿದ್ದೀನಿ. ತೊಳೆದ್ಬಿಟ್ಟು ನೀಟಾಗಿ ನೀರೆಲ್ಲ ಹಿಂಡ್ಬಿಟ್ಟು ಇಟ್ಕೊಂಡಿದ್ದೀನಿ. ಇಲ್ಲಿ ಮಿಕ್ಸಿ ಜಾರ್ಗೆ ಹಾಕೊಂಡ್ಬಿಟ್ಟಿದ್ದೀನಿ ನೆನೆಸ್ಬಿಟ್ಟು. ಗೋಡಂಬಿ, ಬಾದಾಮಿ ಮತ್ತು ಗಸಗಸೆ ಮೂರೂ ಅಷ್ಟೇ ಒಂದು ಅರ್ಧ ಗಂಟೆ ನೆನೆಸಿಟ್ಕೊಂಡಿದ್ದೀನಿ. ತೆಂಗಿನಕಾಯಿ ಹಾಕ್ತಿಲ್ಲ, ಬರೀ ಇಷ್ಟನ್ನೇ ಪೇಸ್ಟ್ ಮಾಡ್ಕೊಳ್ತೀನಿ. ಮತ್ತು ಈರುಳ್ಳಿ, ಒಂದೇ ಒಂದು ಹಸಿಮೆಣಸಿನ್ಕಾಯಿ, ಒಂದು ಟೊಮೆಟೊ, ಇದನ್ನು ಚೆನ್ನಾಗಿ ಇವಾಗ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತೀನಿ. ಇವಾಗ ಫ್ರೈ ಮಾಡಿಕೊಂಡು ಪೇಸ್ಟ್ ಮಾಡ್ಕೊಳ್ಬೇಕು. ಕಸೂರಿ ಮೇಥಿ, ಇದು ಚಕ್ಕೆ ಲವಂಗ ಪೌಡ್ರು, ಇದು ಸೋಂಪು ಪೌಡರು, ಗರಂ ಮಸಾಲ ಹಾಕ್ತಿಲ್ಲ ನಾನು, ಇದು ಪೆಪ್ಪರ್ ಪೌಡರ್, ಜೀರಿಗೆ ಪೌಡರ್, ಅರಿಶಿನ, ಕಾಶ್ಮೀರಿ ಚಿಲ್ಲಿ ಪೌಡರ್, ಇದು ಖಾರಕ್ಕೆ ಅಚ್ಚ ಖಾರದ ಪುಡಿ, ಮತ್ತು ಧನಿಯಾ ಪುಡಿ, ಉಪ್ಪು ಮತ್ತು ಎಣ್ಣೆ. ಇವಾಗ ಮಾಡೋದೇನೇನು ಅಂದ್ಬಿಟ್ಟು, ಮತ್ತು ಮೊಸರು, 1 ಸ್ಪೂನಷ್ಟು ಮೊಸರು. ಇವಾಗ ಇದನ್ನು ಮೇಯ್ನು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡಿಬಿಟ್ಟು ತಣ್ಣಗಾದ್ಮೇಲೆ ಪೇಸ್ಟ್ ಮಾಡಿಟ್ಕೋಬೇಕು. ಇವಾಗ ಇದನ್ನು ಅಷ್ಟೇ ಸಪ್ರೇಟ್ ಪೇಸ್ಟು, ಇದನ್ನು ಅಷ್ಟೇ ಸಪ್ರೇಟ್ ಪೇಸ್ಟು ಎಲ್ಲ ನಾನು ಹಾಕಿ ಕೊಟ್ಟಿಗೆ ಕುಕ್ಕರಲ್ಲಿ ಒಂದು ವಿಸಿಲ್ ಕೂಗಿಸ್ಕೊಳ್ತೀನಿ. ಇವಾಗ ಮಾಡೋದು ಹೇಗೆ ಅಂದ್ಬಿಟ್ಟು ಇವಾಗ ತೋರಿಸ್ತೀನಿ. ಈಗ ಒಂದು ಚಿಕ್ಕದೊಂದು ಕಡಾಯಿ ಇಟ್ಕೊಂಡಿದ್ದೀನಿ, ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ತೀನಿ. ಜಾಸ್ತಿ ಬೇಡ, ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಇವಾಗ ಇದನ್ನು ಪೇಸ್ಟ್ ಮಾಡ್ಕೋಬೇಕಾಗತ್ತೆ, ಚೆನ್ನಾಗಿ ಉರಿಬೇಕಾಗತ್ತೆ. ಚೆನ್ನಾಗಿ ಕೆಂಪಗೆ ಉರಿಬೇಕು. ಆದಮೇಲೆ ಟೊಮೆಟೊ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕು. ಟೊಮೆಟೊನ ಹಾಕಿದ್ದೀನಿ, ಈ ಥರ ನೋಡಿ ಸಾಫ್ಟ್ ಆಗಬೇಕು. ನೋಡಿ ಇದು ಸಾಫ್ಟ್ ಆಗಿದೆ. ಈಗ ಸ್ಟವ್ ಆಫ್ ಮಾಡಿಬಿಡ್ತೀನಿ. ಇವಾಗ ಇದು ತಣ್ಣಗಾದ್ಮೇಲೆ ಇವಾಗ ಪೇಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ಓಕೆ, ನೋಡಿ ತಣ್ಣಗಾದ್ಮೇಲೆ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ. ಈರುಳ್ಳಿ, ಟೊಮೆಟೊ, ಹಸಿಮೆಣಸಿನ್ಕಾಯಿ, ಇದು ಗೋಡಂಬಿ, ಗಸಗಸೆ ಮತ್ತು ಬಾದಾಮ್ ಪೇಸ್ಟು. ಇವಾಗ ಎರಡು ರೆಡಿಯಾಗಿದೆ. ಇವಾಗ ಇಲ್ಲೊಂದು ಚಿಕ್ಕ ಕುಕ್ಕರ್ ಇಟ್ಕೊಂಡಿದ್ದೀನಿ. ಈಗ ಸ್ಟವ್ ಆನ್ ಮಾಡಿದ್ದೀನಿ. ಇವಾಗ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಣ. ಜಾಸ್ತಿ ಬೇಡ, 1 ಟೇಬಲ್ ಸ್ಪೂನ್ ಅಷ್ಟು ಆದರೆ ಸಾಕು. ಈಗ ಎಣ್ಣೆ ಕಾಯ್ಲಿ. ಎಣ್ಣೆ ಕಾಯ್ತಿದೆ. ಇದಕ್ಕೊಂದು ಸ್ವಲ್ಪ ಕಸೂರಿ ಮೇಥಿ ಹಾಕ್ಕೊಳ್ತೀನಿ. ಕಾಲು kg ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಹಾಕಿದ್ದೀನಿ. ಇದನ್ನು ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡೋಣ. ಪೇಸ್ಟ್ ಹಾಕೋಣ. ಮತ್ತು ನೋಡಿ ಚೆನ್ನಾಗಿದು ಹಸಿ ಸ್ಮೆಲ್ ಹೋಗ್ತಿದೆ. ಇವಾಗ ಇದಕ್ಕೆ ನಿಮ್ಗೆ ಹೇಳೋದು ಮರ್ತೋದೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾನು ಹೇಳಲಿಲ್ಲ ಆಗಲೇ. ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇವಾಗ ಇದರೊಳಗೆ ಅರ್ಧ ಟೀ ಸ್ಪೂನ್ ಹಾಕ್ತಿದ್ದೀನಿ. ಅರ್ಧ ಟೀ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಇವಾಗ ಇದು ಹಾಕಿದಾಗೆ ಈಗ ಚಿಕನ್ ಹಾಕೋಣ. ಚಿಕನ್ ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಈಗಲೇ ರುಚಿಗೆ ಉಪ್ಪು ಈಗಲೇ ಹಾಕ್ಬಿಡ್ತೀನಿ. ಗ್ರೇವಿಗೆ ಎಷ್ಟು ಬೇಕೋ ಅಷ್ಟು ನಾನು ಇದರೊಳಗಡೆ 1-2.5 ಟೇಬಲ್ ಸ್ಪೂನಷ್ಟು ಹಾಕ್ತಿದ್ದೀನಿ. ನಿಮ್ಮ ರುಚಿಗೆ ತಕ್ಕಷ್ಟು ನೋಡಿಕೊಂಡು. ಮತ್ತು ಅರಿಶಿನ ಒಂದು ಅರ್ಧ ಟೀ ಸ್ಪೂನಷ್ಟು ಹಾಕ್ಬಿಟ್ಟು ಚೆನ್ನಾಗೊಂದು ಮಿಕ್ಸ್ ಕೊಡೋಣ. ಈಗ ಹಾಗೆ ಫ್ರೈ ಆಗ್ತಿದೆಯಲ್ಲ, ಇವಾಗ ಮೊಸರು ಹಾಕೋಣ. ನೋಡಿ ಇದು ಚಿಕ್ಕದು 2 ಟೇಬಲ್ ಸ್ಪೂನಷ್ಟು ಮೊಸರು ಹಾಕಿದ್ದೀನಿ. ಮೊಸರು ಹಾಕಿದ್ರೆ ಚಿಕನ್ ಸಾಫ್ಟಾಗಿ ಬರುತ್ತೆ, ಅದಕ್ಕೆ. ಈಗ ಮೊಸರು ಹಾಕಿದ್ಮೇಲೆ ನೋಡಿ ಚೆನ್ನಾಗಿ ಇವಾಗ
ಫ್ರೈ ಆಗ್ತಿದೆ. ಇವಾಗ ಒಂದೊಂದೇ ಇವಾಗ ಪೌಡರ್ಗಳನ್ನ ಹಾಕೋಣ, ಸ್ಪೈಸಸ್ಗಳನ್ನೆಲ್ಲ. ನೋಡಿ, ಒಂದು ಅರ್ಧ ಇದರೊಳಗಡೆ 1 ಟೀ ಸ್ಪೂನಷ್ಟು ಖಾರದ ಪುಡಿ ಹಾಕಿದ್ದೀನಿ. ಕಾಶ್ಮೀರಿ ಹಾಕಿದ್ದೀನಿ, ಇದು ಅಷ್ಟೇ 1 ಟೀ ಸ್ಪೂನಷ್ಟು. ಧನಿಯಾ ಪುಡಿ ಅದು ಅಷ್ಟೇ 1 ಟೀ ಸ್ಪೂನಷ್ಟು ಹಾಕ್ತಿದ್ದೀನಿ, 1 ಟೀ ಸ್ಪೂನಷ್ಟು. ಇದು ಜೀರಿಗೆ ಪೌಡರು, ಅದು ಅಷ್ಟೇ ಇದ್ರೊಳಗೊಂದು ಅರ್ಧ ಟೀ ಸ್ಪೂನಷ್ಟು ಹಾಕಿದ್ದೀನಿ. ಇದರೊಳಗೊಂದು 1/4 ಟೀ ಸ್ಪೂನಷ್ಟು ಸೋಂಪು ಪುಡಿ ಮತ್ತು ಚಕ್ಕೆ ಲವಂಗ ಪುಡಿ, ಅದು ಒಂದು ನೋಡಿ ಜಾಸ್ತಿ ಬೇಡ, ಒಂದು 1/4 ಟೀ ಸ್ಪೂನಷ್ಟು. ಇದನ್ನು ಚೆನ್ನಾಗಿ ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಓಕೆ, ಈಗ ಗೋಡಂಬಿ ಬಾದಾಮಿ ಪೇಸ್ಟನ್ನ ಹಾಕ್ತೀನಿ. ಈಗ ಸೊ ಇದು ನಾನೇ ಇಟ್ಕೊಂಡು ವಿಡಿಯೋ ಮಾಡ್ತಿರೋದ್ರಿಂದ ಸ್ವಲ್ಪ ಶೇಕ್ ಆಗ್ತಿದೆ. ಮತ್ತು ಇದು ಸ್ವಲ್ಪ ನೀರು, ಮಿಕ್ಸಿ ಜಾರು ತೊಳೆದ್ನಲ್ಲ ಟೊಮೆಟೊ ಈರುಳ್ಳಿದು ಅದು, ಮತ್ತು ಗೋಡಂಬಿದು ಪೇಸ್ಟ್ ಮಾಡಿದ್ನಲ್ಲ ಅದರದ್ದು ನೀರು. ನಮಗೆ ಇವಾಗ ಎಷ್ಟು ಗ್ರೇವಿ ಬೇಕೋ ಅಷ್ಟು ಇವಾಗ ನೀರು ಹಾಕ್ಕೊಳ್ಳೋದು. ಸ್ವಲ್ಪ ನೀರು ಒಂಚೂರು ಜಾಸ್ತಿನೇ ಹಾಕ್ಕೋಬೇಕಾಗುತ್ತೆ, ಯಾಕಂದರೆ ಗೋಡಂಬಿ ಬಾದಾಮಿ ಪೇಸ್ಟ್ ಹಾಕಿರ್ತೀವಲ್ಲ ಗಟ್ಟಿ ಆಗುತ್ತೆ, ಆಮೇಲೆ ಕುಕ್ಕರಲ್ಲಿ ಕೂಗಿಸ್ತೀವಲ್ಲ, ಸೊ ಅದಕ್ಕೋಸ್ಕರ. ನೋಡಿ ಇಷ್ಟು. ಇವಾಗ ಇದು ಇರೋವಂಥ ನೀರನ್ನೇ ಹಾಕ್ಬಿಡ್ತೀನಿ, ನಾನು ಎಕ್ಸ್ಟ್ರಾ ನೀರೇನು ಹಾಕಿಲ್ಲ. ಇವಾಗ ಇದು ಹಾಕಿದ ತಕ್ಷಣ ಇದರೊಳಗಡೆ ನೋಡ್ಕೊಂಬಿಡಿ ಉಪ್ಪು ಖಾರ ಎಲ್ಲ. ಲಾಸ್ಟಲ್ಲಿ ಸ್ವಲ್ಪ ಒಂದು 1/4 ಟೀ ಸ್ಪೂನಷ್ಟು ಪೆಪ್ಪರ್ ಹಾಕೋಣ. ಚಿಕನ್ ಮಸಾಲ ಏನು ಬೇಡ, ಚಕ್ಕೆ ಲವಂಗ ಸೋಂಪು ಪುಡಿ ಹಾಕಿದ್ದೀವಲ್ಲ ಅದೇನೇ ಸಾಕು. ಇದು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಇದು ಚಪಾತಿಗೆ ಮತ್ತು ಮುದ್ದೆಗೂ ಸಹ, ರೈಸ್ಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ನೋಡಿ ಇಷ್ಟು ಸಾಕು. ಇವಾಗ ಇದು ಒಂದು ಕುದೀಲಿ. ಇದು ಒಂದು ಕುದಿ ತಕ್ಷಣ ಆಮೇಲೆ ಕುಕ್ಕರ್ನ ಕ್ಲೋಸ್ ಮಾಡೋಣ. ಫಸ್ಟು ಒಂದು ಕುದಿಬೇಕು. ನೋಡಿ ಕುದೀತಿದೆ. ಇವಾಗ ಒಂದು ಸ್ವಲ್ಪ, ಜಾಸ್ತಿ ಏನು ಬೇಡ, ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಇವಾಗ ಲಿಡ್ ಕ್ಲೋಸ್ ಮಾಡೋಣ. ಲಿಡ್ ಕ್ಲೋಸ್ ಮಾಡಿಬಿಟ್ಟು 2 ವಿಸಿಲ್ ಸಾಕು. 2 ವಿಸಿಲ್ ಕೂಗಿದ ತಕ್ಷಣ ಆಫ್ ಮಾಡಿಬಿಟ್ರೆ ಚಿಕನ್ ಗ್ರೇವಿ ರೆಡಿ ಆಗುತ್ತೆ. ಇವಾಗ ವಿಸಿಲ್ ಹೋಗಿದೆ, ತೆಗೆದಿದ್ದೀನಿ. ನೋಡಿ ಚಿಕನ್ ಗ್ರೇವಿ ರೆಡಿ ಆಗಿದೆ. ಇವಾಗ ಚಪಾತಿ ಜೊತೆ ಸರ್ವ್ ಮಾಡ್ತೀನಿ. ಚಿಕನ್ ಗ್ರೇವಿ ರೆಡಿಯಾಗಿದೆ. ಓಕೆ, ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಬಾಯ್.